ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲಿ ಒನ್ ಲಾಗ್. ಎಲ್ರಿಗೂ ಸ್ವಾಗತ. ಸೊ ಇವತ್ತು ಮಗನಿಗೆ ಆ್ಯನಿಯಲ್ ಡೇ ಸ್ಪೆಷಲ್ ಆಗಿ ಒಂದು ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಇವತ್ತು ಆ್ಯನಿಯಲ್ ಡೇ ಇದ್ದಿದ್ದರಿಂದ ನೋಡಿ ಪ್ರಾಕ್ಟೀಸು ನಡೀತಾ ಇತ್ತು, ಮೇಕಪ್ಪು ನಡೀತಾ ಇತ್ತು, ಡ್ರೆಸ್ಸಿಂಗು ಆಗ್ತಾಯಿತ್ತು, ಎಲ್ಲನೂ ಒಟ್ಟೊಟ್ಟಿಗೆ ಊಟನೂ ಆಗ್ತಾಯಿತ್ತು. ಸೊ ಇವತ್ತು ಆ್ಯನಿಯಲ್ ಡೇ ಇತ್ತು. ಮಗನಿಗೆ ಫಸ್ಟ್ ಸ್ಟೇಜ್ ಇದಿರೋದು ಒಂದು ಪ್ರೋಗ್ರಾಮು. ಸೊ ಅವನು LKG UKG ಯಾವುದೂ ಈ ಥರ ಆ್ಯನಿಯಲ್ ಡೇ ಎಲ್ಲ ಆಗಿರಲಿಲ್ಲ. ಅವನು ಹೋದೋ ಟೈಮಲ್ಲಿ ಕೊರೋನಾ ಎಲ್ಲ ಇತ್ತಲ್ಲ, ಸೊ ಹಾಗಾಗಿ ಆ್ಯನಿಯಲ್ ಡೇ ಎಲ್ಲ ಸ್ಕಿಪ್ ಆಗಿತ್ತು. ಸೊ ಇದೇ ಫಸ್ಟ್ ಟೈಮು ಇವನು ಸ್ಟೇಜ್ ಅಟೆಂಡ್ ಮಾಡ್ತಾ ಇರೋದು. ಅವನಿಗಂತೂ ತುಂಬಾ ಎಕ್ಸೈಟ್ ಆಗಿದ್ದ, ತುಂಬಾ ಖುಷಿಯಾಗಿದ್ದ. ನಂಗೆ ಮಾರ್ನಿಂಗಿಂದ ತುಂಬಾ ಹಿಂಸೆ ಮಾಡ್ತಿದ್ದ, ಕರ್ಕೊಂಡು ಹೋಗಿಬಿಟ್ಬಿಡು ಅಂತ ಹೇಳಿ. ನನಗೆ ಅವರು 2 o'clock ರಿಪೋರ್ಟ್ ಆಗೋದಿತ್ತು. ಹಾಗಾಗಿ ನಾನೆಲ್ಲ ಪ್ರಿಪೇರ್ ಮಾಡಿ ರೆಡಿ ಮಾಡ್ತಾಯಿದ್ದೀನಿ. ಸೊ ದಿಶಾ ಬಂದು ಇಲ್ಲಿ ಟಿಫನ್ ತಿನ್ನಿಸ್ತಾಯಿದ್ಲು, ಊಟ ತಿನ್ನಿಸ್ತಾಯಿದ್ಲು. ಊಟ ಎಲ್ಲ ಮಾಡಿಸಿ ಕರ್ಕೊಂಡು ಹೋಗಿ ಬಿಡೋದಿತ್ತು. ಅವನಿಗೆ ವ್ಯಾನಲ್ಲಿ ಹೋಗೋದಿತ್ತು. ಹಾಗಾಗಿ ವ್ಯಾನಲ್ಲಿ ಬೇಡ ಅಂತ ಹೇಳಿ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದೆ. ಬಟ್ ಆದರೆ ಅವ್ನು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದ. ನಾನು ಸೊ ಅದ್ರಲ್ಲಿ ಸ್ನ್ಯಾಕ್ಸು ಆಗಿರ್ಬೋದು, ವಾಟರ್ ಬಾಟ್ಲ್ ಆಗಿರ್ಬೋದು ಎಲ್ಲನೂ ರೆಡಿ ಮಾಡಿ ಹೇಳ್ತಾ ಇದ್ದೀನಿ. ಸೊ ಮಕ್ಕಳು ಏನಾದರೂ ಒಂದು ಮಾಡ್ತಾರೆ ಅಂದರೆ ಅವತ್ತಿನ ಫುಲ್ಲು ಅವ್ರದ್ದೇ ಕೆಲಸ ಆಗಿರುತ್ತೆ. ಸೊ ಇಲ್ಲಿ ಮಗಳು ಬಂದು ಊಟ ಅವಳು ಮಾಡಿಸ್ತಾಯಿದ್ಲು, ಅವ್ನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದ. ಅವ್ನ ಪಾಡೆ ಅವ್ನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದ. ಮತ್ತು ಅವ್ನಿಗೆ ಊಟ ಆಗಿದ ತಕ್ಷಣ ನಾನು ಕರ್ಕೊಂಡೋಗಿ ಸ್ಕೂಲಿಗೆ ಕರ್ಕೊಂಡೋಗಿ ಬಿಡೋದಿತ್ತು. ಹಾಗಾಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ. ಸೊ ಅದು ಬೇಡ ಇದು ಬೇಡ ಅಂತೆಲ್ಲ ಹೇಳ್ತಿದ್ದ. ಒಂದು ಪೇರ್ ಡ್ರೆಸ್ ಹಾಕ್ಲಿಕ್ಕೆ ಹೇಳಿದರು, ಅದನ್ನು ಸಹ ಎಲ್ಲ ಪ್ಯಾಕ್ ಮಾಡಿ ನೀಟಾಗಿ ಇದು ಮಾಡ್ತಿದ್ದೆ. ಇವ್ರಿಗೆ 2 ದಿವಸ ಆ್ಯನಿಯಲ್ ಡೇ ನಡೆಯುತ್ತೆ. ಏಕೆಂದರೆ ಮಕ್ಕಳು ತುಂಬ ಜಾಸ್ತಿ ಸ್ಟ್ರೆಂತ್ ಇರೋದ್ರಿಂದ ಆ್ಯನಿಯಲ್ ಡೇ 2 days ನಡೆಯುತ್ತೆ. ಮಕ್ಕಳಿಗೆ ಕಿಂಡರ್ ಗಾರ್ಡನ್ಗೆಲ್ಲ 1 ಡೇ, ಮತ್ತು ಹೈಯರ್ ಲೆವೆಲ್ ಅವ್ರಿಗೆಲ್ಲ 1 ಡೇ ಇಟ್ಕೊಂಡಿದ್ದಾರೆ. ಸೊ ಸ್ಕೂಲ್ ಹತ್ರ ಕರ್ಕೊಂಡು ಬಂದಿದ್ದೀನಿ. ಸ್ಕೂಲ್ ಹತ್ರ ಕರ್ಕೊಂಡು ಬಂದಾಗ ಇನ್ನೂ ಎಲ್ಲರೂ ಆವಾಗ ತಾನೇ ಬಂದು ರಿಪೋರ್ಟ್ ಆಗ್ತಾಯಿದ್ರು. ಸೊ 1 by 1 ಎಲ್ಲ ರಿಪೋರ್ಟ್ ಆಗ್ತಾಯಿದ್ರಲ್ಲ. ಸೊ ನಾನು ಕರ್ಕೊಂಡೋಗಿ ಸ್ಕೂಲ್ ಎಂಟ್ರೆನ್ಸಲ್ಲಿ ಒಳಗಡೆ ಬಿಟ್ಬಿಟ್ಟು ಬಂದೆ. ಸೊ ಅವ್ನು ಹೋಗ್ತಾ ಇದ್ದಾನೆ, ನೋಡಬೇಕು ಯಾವ ಥರ ಮಾಡ್ತಾನೆ ಅನ್ನೋದು ನನಗೆ ಭಯ. ಸೊ ನಾನೆಲ್ಲ ರೆಡಿ ಆಗಿ, ನಾನು ಮತ್ತು ಮಗಳು ಎಲ್ಲ ರೆಡಿ ಆಗಿ ನಾವು ಸ್ಕೂಲ್ ಹತ್ರ ಬಂದ್ವಿ. ಸ್ಕೂಲ್ ಹತ್ರ ಬಂದಾಗ ಇಲ್ಲಿ ಒಂದು ಪ್ರಾಬ್ಲಮ್ ಆಗಿತ್ತು. ಇಲ್ಲಿ ಕಾರ್ಡ್ ತೋರಿಸಿದ್ರೆ ಇನ್ವಿಟೇಷನ್ ಕಾರ್ಡಲ್ಲಿ 2 members ಮಾತ್ರ ಅಂತ ಹೇಳಿ ಮೆನ್ಷನ್ ಮಾಡಿ ಕೊಟ್ಟಿದ್ರು. ಬಟ್ ನಮಗೆ ಗೊತ್ತಿರಲಿಲ್ಲ ಇದು ಒಂದು ತೊಗೊಂಡು ಬರಬೇಕು ಅನ್ನೋದು. ಸೊ ಆವಾಗ ಸ್ವಲ್ಪ ಹೊತ್ತೆಲ್ಲ ಜನಗಳೆಲ್ಲ ಸ್ವಲ್ಪ ಗಲಾಟೆ ಮಾಡ್ತಾಯಿದ್ರು, ಬಿಡಿ ಯಾಕೆ ಈ ಥರ ಮಾಡ್ತೀರಾ ಅಂತ ಎಲ್ಲ ಹೇಳಿ. ಸೊ ನಂತರ ಒಳಗಡೆ ಬಿಟ್ಟರು, ಎಂಟ್ರೆನ್ಸ್ ಆದ್ವಿ. ಸೊ ಕುಂತ್ಕೊಂಡಿದ್ದ ತಕ್ಷಣ ಬೇಗನೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿಬಿಟ್ರು. ಸೊ ತುಂಬ ಚಿಕ್ಕ ಮಕ್ಕಳಲ್ವ, ಹಾಗಾಗಿ ಬೇಗ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿಬಿಟ್ರೆ ಬೇಗ ಮುಗ್ದೋಗ್ಬಿಡುತ್ತೆ ಅಂತ ಹೇಳಿ ಬೇಗನೂ ಕೂಡ ಮುಗೀತು. ಸೊ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ನಾನು ವಾಯ್ಸ್ ಎಲ್ಲ ಏನು ರೆಕಾರ್ಡಿಂಗ್ದೆಲ್ಲ ಹಾಕಿಲ್ಲ ಫ್ರೆಂಡ್ಸ್. ಯಾಕೆ ಅಂತಂದರೆ ನನಗೆ ಇದು ಚಾನಲ್ಗೆ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಆ ಥರ ಎಲ್ಲ ಈ ಒಂದು ಸಾಂಗ್ ಆಗಿರ್ಬೋದು ಎಲ್ಲ ನಾವು ಹಾಕೋದಾಗಿ ಮಾಡೋದಾಗಲಿ ಮಾಡಬಾರ್ದು. ಯಾಕೆಂದರೆ ನನಗೆ ಕಾಪಿ ರೈಟ್ಸ್ ಅಂತ ಬಂದುಬಿಡುತ್ತೆ ಅಂತ ಹೇಳಿ ಜಸ್ಟ್ ನಾನು ನಿಮಗೆ ಯಾವ ಥರ ಡ್ಯಾನ್ಸಿಂದು ಅಂತ ಸ್ವಲ್ಪ ಸ್ಪೀಡ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲ ಮಕ್ಕಳುಗಳು ತುಂಬಾ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಕೆಲವೊಂದೆಲ್ಲ ವೀಡಿಯೋಸ್ ನಾನು ಹಾಕ್ಲಿಕ್ಕಾಗಲಿಲ್ಲ, ತುಂಬ ಲಾಂಗ್ ಆಗಿಬಿಟ್ರೆ ಅಲ್ಲಿ ನಾನು ಏನು ವಾಯ್ಸ್ ನೀಡೋಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಜಸ್ಟ್ ನಿಮಗೆ ಈ ಥರ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ತುಂಬ ಚೆನ್ನಾಗಿತ್ತು. ಸೊ ಎಲ್ಲ ಮಕ್ಕಳು LKG UKG ಎಲ್ಲ ಮಿಕ್ಸ್ ಮಾಡಿ ಈ ಒಂದು ಡ್ಯಾನ್ಸ್ನ ಇದು ಮಾಡಿಸ್ತಾರೆ. ನನ್ನ ಮಗ ಇದೊಂದು ಸೆಲೋರಿಟಾ ಅದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ದು. ಸೊ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮು ಯಾವ ರೀತಿ ಮಾಡ್ತಾನೋ ಅಂತ ಹೇಳಿ ಭಯ ಆಗಿತ್ತು, ಬಟ್ ತುಂಬಾ ಚೆನ್ನಾಗಿ ಮಾಡ್ದ. ನಂತರ ತುಂಬ ಡ್ಯಾನ್ಸಸ್ ಎಲ್ಲ ಇದ್ಬೋದು. ಸೊ ನಾನು ಅದನ್ನೆಲ್ಲ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಸೊ ಕೆಲವೊಂದು ಮಾತ್ರ ನಾನು ವೀಡಿಯೋ ಮಾಡಿಕೊಂಡೆ. ಇಲ್ಲಿ ಗಣಪತಿ ಸಾಂಗ್ದು ಒಂದು ವಿಡಿಯೋ
ಮಾಡಿದ್ದೀನಿ. ಸೊ ಈ ಡ್ಯಾನ್ಸ್ ಅಂತೂ ತುಂಬಾ ಚೆನ್ನಾಗೂ ಕೂಡ ಇತ್ತು. ಸೊ ತುಂಬ ಜಾಸ್ತಿ ಲಾಂಗ್ ಹಾಕೋದಕ್ಕಾಗೋದಿಲ್ಲ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ ಶಾರ್ಟ್ ಮಾಡಿ ಹಾಕಿದ್ದೀನಿ. ಸೊ ನಾಳೆ ನನಗೆ ಮತ್ತೆ ನನ್ನ ಮಗಳದ್ದು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ದು ವಿಡಿಯೋ ಮಾಡ್ತೀನಿ. ಸೊ ಆ ಲಾಗ್ನ ಮಿಸ್ ಮಾಡ್ದಲೇ ನೋಡಿ. ಇಲ್ಲಿ ನೋಡಿ ಅಕ್ಕ ತಮ್ಮ ಇಬ್ಬರು ಏನು ತುಂಬ ಕ್ಲೋಸಾಗಿ ಸಾಕಾಗಿದ್ದಾನೆ ತಮ್ಮ ಅಂತ ಹೇಳಿ ಅಕ್ಕ ಕರ್ಕೊಂಡು ಬಂದು ಕೂರಿಸ್ತಿದ್ದಾಳೆ. ಸೊ ಮಗ ತುಂಬ ಟಯರ್ಡ್ ಆಗಿದ್ದ. ಸೊ ಇವತ್ತು ವಿಡಿಯೋ ನೋಡಿದ್ರಲ್ಲ, ಯಾರಿಗೆಲ್ಲ ಇಷ್ಟ ಆಯಿತು ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.